ಆಕ್ಚುಲಿ ಈ ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂದರೆ ರೀಸೆಂಟ್ಲಿ ನಾನು ಈ ಬುಕ್ನ ಓದ್ತಾ ಇದ್ದೆ, ಮಿಲಿಯನಿಯರ್ ಮೈಂಡ್ಸೆಟ್ ಅಂತ. ಈ ಬುಕ್ ಓದ್ಬೇಕಾದ್ರೆ ನನಗೆ ತುಂಬ ವಿಷಯಗಳು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಅದೇ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಬಂದು ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮ್ಮ ಮೈಂಡ್ನ ಚೇಂಜ್ ಮಾಡ್ಬೋದೇನೋ. ಇಡೀ ಜಗತ್ತಲ್ಲೇನೆ ಎರಡೇ ಥರ ವ್ಯಕ್ತಿಗಳಿರೋದು, ಒಂದು ಹೆಣ್ಣು ಒಂದು ಗಂಡು ಅಂತ ನೀವು ಹೇಳ್ಬೋದು. ಆದರೆ ಹೆಣ್ಣು ಗಂಡುನಲ್ಲೂ ಒಂದು ಕಾಮನ್ ಥಿಂಗ್ ಇದೆ, ಏನಂದರೆ ಬಡವ ಶ್ರೀಮಂತ ಅಂತ. ಒಬ್ಬ ಬಡವ ಮತ್ತು ಶ್ರೀಮಂತ ಅಂತ ಯಾವ ರೀತಿ ಆಗ್ತಾನೆ? ಇಬ್ಬರಲ್ಲೂ ಏನು ವ್ಯತ್ಯಾಸ ಇದೆ? ನೀವು ಹೇಳ್ಬೋದು ಒಬ್ಬ ಶ್ರೀಮಂತ ಆಗೋಕ್ಕೆ ಅವನ ಹತ್ರ ದುಡ್ಡಿರುತ್ತೆ, ದುಡ್ಡಿದ್ದವರೇ ದುಡ್ಡು ಮಾಡ್ತಾರೆ ಅಂತ. ಹಾಗಿದ್ರೆ ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದು ಜನ ಇದ್ದಾರೆ. ನಾರಾಯಣ ಮೂರ್ತಿ ಇರ್ಬೋದು, ನಮ್ಮ ಕರ್ನಾಟಕದ ವಿಜಯ್ ಸಂಕೇಶ್ವರ್ ಇರ್ಬೋದು, ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಆಗ್ತಿದ್ದ ಧೀರುಭಾಯ್ ಅಂಬಾನಿ ಇರ್ಬೋದು, ಡಿಗ್ರಿನೂ ಪಾಸ್ ಮಾಡೋಕ್ಕಾಗ್ದಲೇ ಫೇಲ್ ಆಗಿರೋ ಗೌತಮ್ ಅದಾನಿ ಇರ್ಬೋದು. ಇವರೆಲ್ಲರೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವ್ರ ಹತ್ರ ದುಡ್ಡಿತ್ತ? ಇವರು ಕೂಡ ಬಡವ್ರ ಮಕ್ಕಳೇನೆ, ಮತ್ತು ಯಾವ ರೀತಿ ಶ್ರೀಮಂತರಾದ್ರು? ಈಗಂತೂ ಗೊತ್ತಾಯ್ತು ದುಡ್ಡು ಮಾಡೋಕ್ಕೆ ದುಡ್ಡು ಬೇಕಾಗಲ್ಲ ಅಂತ. ಹಾಗಿದ್ರೆ ಇನ್ನೊಂದೇನು? ಟೈಮ್ ಅಂತೂ ಇರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಮ್ಮ ಹತ್ರನೂ ಇರೋದು 24 ಗಂಟೆ, ಶ್ರೀಮಂತರ ಹತ್ರ ಇರೋದು 24 ಗಂಟೆ. ಅವ್ರಿಗೂ ಬೆಳಿಗ್ಗೆ ಸೂರ್ಯ ಎದ್ದರೆ ಸಂಜೆ ಮುಳುಗಬೇಕು, ನಮಗೂ ಬೆಳಿಗ್ಗೆ ಸೂರ್ಯ ಎದ್ದರೆ ಸಂಜೆ ಮುಳುಗಲೇಬೇಕು. ಬಿಕಾಸ್ ನಾವು ಬದುಕ್ತಿರೋ ಸೇಮ್ ಜಗತ್ತಲ್ಲಿ, ಅವರು ಬದುಕ್ತಿರೋ ಸೇಮ್ ಜಗತ್ತಲ್ಲಿ. ಹಾಗಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಂದರೆ ಒಂದೇ ಒಂದು ವ್ಯತ್ಯಾಸ, ಅದು ಮೈಂಡ್ಸೆಟ್, ಯೋಚನೆಗಳು, ಥಾಟ್. ಈ ಬುಕ್ನ ಆತರ್ ಹೇಳ್ದಂಗೆ ಶ್ರೀಮಂತ ಬಡವ ಅಂತ ಡಿಸೈಡ್ ಆಗೋಕ್ಕೂ ಮುಂಚೆ 2 ಫ್ಯಾಕ್ಟರ್ಸ್ ಇರ್ತವೆ. ಒಂದು ಫ್ಯಾಕ್ಟರ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂದರೆ ಈಗ ನೀವು ಶ್ರೀಮಂತ ಆಗಬೇಕಂದ್ರೆ ಏನು ಮಾಡಬೇಕು? ಬಿಸ್ನೆಸ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಲಾಟ್ ಆಫ್ ಥಿಂಗ್ಸ್ ಇದೆ. ಇದನ್ನು ಮಾಡೋದು ಎಕ್ಸ್ಟರ್ನಲ್ ಫ್ಯಾಕ್ಟರ್. ಬಟ್ ಇಂಟರ್ನಲ್ ಫ್ಯಾಕ್ಟರ್ ಅಂತ ಒಂದಿದೆ, ಅದೇನೇ ಯೋಚನೆ, ಕನ್ನಡದಲ್ಲಿ ಛಲ ಅಂತಾರೆ. ನಾನು ಆಗಬೇಕು ಅಂದ್ಕೊಳೋದನ್ನೇ ಇಂಟರ್ನಲ್ ಫ್ಯಾಕ್ಟರ್. ನಾನೊಬ್ಬ ಶ್ರೀಮಂತ ಆಗಬೇಕು ಅಂದ್ಕೊಂಡ್ರೆ ತಾನೇ ಒಬ್ಬ ಶ್ರೀಮಂತ ಆಗೋಕ್ಕಾಗತ್ತೆ. ಅದು ಯಾಕೆ ನಮ್ಮ ತಲೆಗೆ ಬರಲ್ಲ ಅಂದರೆ ನಮ್ಮ ಯೋಚನೆಗಳಿಂದ, ನಮ್ಮ ಸರೌಂಡಿಂಗಿಂದ. ನೀವು ಯೋಚನೆ ಮಾಡಿ, ಯಾರೋ ಒಬ್ಬ 10,000 ಸಂಬಳ ತಗೊಂತಿರೋನು ಅವ್ನು ಯಾವತ್ತೂ ಕೂಡ ದೊಡ್ಡದ್ರ ಬಗ್ಗೆ ತಿಂಕೇ ಮಾಡಲ್ಲ. ಅವ್ನು ಅನ್ಕೊತಾನೆ ಇನ್ನು 10 ವರ್ಷ ಬಿಟ್ಟರೆ, ಇಲ್ಲ ಇನ್ನೊಂದು 15 ವರ್ಷ ಬಿಟ್ಟರೆ ನನಗೆ ತಿಂಗಳ 50,000 ಸಂಬಳ ಬರೋಂಗಾದ್ರೆ ಸಾಕು ಅಂತ. ಅದೇ ರೀತಿ 50,000 ಸಂಬಳ ಬರೋನು 1 ಲಕ್ಷ ಬರೋಂಗಾದ್ರೆ ಸಾಕು ಅಂತ. ಆ್ಯಕ್ಚುಲಿ ಇಲ್ಲಿ ಶ್ರೀಮಂತರಾಗೋದನ್ನು ಯಾರೋ ಹೊರಗಡೆ ಬಂದು ತಡಿತಾ ಇಲ್ಲ, ನಮಗೆ ನಾವೇ ತಡಿತಾ ಇದ್ದೀವಿ. ನಮ್ಮ ಮನಸ್ಸೇ ನಮ್ಮನ್ನು ತಡಿತಾ ಇದೆ. ಯಾಕಂದರೆ ನಾವು ದೊಡ್ಡದಾಗಿ ಥಿಂಕ್ ಮಾಡೋದೇ ಇಲ್ಲ, ನಾವು ದೊಡ್ಡದಾಗಿ ಯೋಚನೆ ಮಾಡೋದೇ ಇಲ್ಲ. ನಾವು ದೊಡ್ಡದಾಗಿ ಥಿಂಕ್ ಮಾಡೋಕ್ಕೂ, ನಾವು ದೊಡ್ಡದಾಗಿ ಯೋಚನೆ ಮಾಡೋಕ್ಕೂ ಕಾರಣನೇ ನಮ್ಮ ಯೋಚನೆಗಳು. ಈ ಯೋಚನೆಗಳು ಹುಟ್ಕೊಳ್ಳೋದು ಎಲ್ಲಿಂದ? ಈ ನಮ್ಮ ಸೊಸೈಟಿಯಿಂದ, ನೀವು ಸುತ್ತಮುತ್ತ ಬದುಕ್ತಿರೋ ಜನಗಳಿಂದ. ಯಾಕಂದರೆ ನೀವು ಏನು ಯೋಚನೆ ಮಾಡ್ತೀರಾ ಅದು ಯಾವತ್ತೂ ಯೋಚನೆ ನಿಮ್ದಲ್ಲ. ನೀವು ಏನೋ ಒಂದು ನಂಬ್ತಿದ್ದೀರಾ ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ಸುತ್ತಮುತ್ತದವ್ರು ಹೇಳಿರೋದಕ್ಕೆ ಅದನ್ನು ನಂಬ್ತಿರ್ತೀರ. ನೀವೇನೋ ಒಂದು ನಂಬ್ತಿಲ್ಲ ಅಂದರೆ ಅದಕ್ಕೂ ಕೂಡ ಕಾರಣ ನಿಮ್ಮ ಸುತ್ತಮುತ್ತದವ್ರೆ. ಅಂದರೆ ಇಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ, ಏನು ಥಿಂಕ್ ಮಾಡ್ತೀವಿ, ಏನು ಸ್ಟೆಪ್ ಇಡ್ತೀವಿ ಅಂತ ನಮಗಿನ್ನ ಜಾಸ್ತಿ ನಮ್ಮ ಸುತ್ತಮುತ್ತದವ್ರು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೇ ನಮ್ಮ ಸುತ್ತಮುತ್ತದವ್ರು ಹೆಂಗಿರ್ತಾರೋ ನಾವು ಕೂಡ ಅದೇ ರೀತಿ ಥಿಂಕ್ ಮಾಡ್ತೀವಿ. ನಮ್ಮ ಲೈಫಲ್ಲಿ ಏನೇ ಆದರೂ ಕೂಡ ಅದು ಒಂದು ರಿಸಲ್ಟ್. ಅಂದರೆ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಅದು ಏನೋ ಮಾಡಿರೋದಕ್ಕೆ ಆ ದುಡ್ಡು ಬಂದಿರುತ್ತೆ. ಅದೇ ರೀತಿ ನಿಮ್ಮ ಹತ್ರ ಆಸ್ತಿ ಇದೆ ಅಂದರೆ ಅದು ಯಾರೋ ನಿಮ್ಮ ತಾತ ಕಷ್ಟಪಟ್ಟು ಸೇವ್ ಮಾಡಿರಿ ಅಥವಾ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಸೇವ್ ಮಾಡಿರೋದಕ್ಕೆ ಅದು ಬಂದಿರುತ್ತೆ. ಅದೇ ರೀತಿ ನಮಗೇನಾದರೂ ಹುಷಾರಿಲ್ಲ ಅಥವಾ ನಮ್ಮ ಹೆಲ್ತ್ ಸರಿ ಇಲ್ಲ ಅಂದರೆ ನಾವು ಅದು ಇದು ತಿಂದು ಇವತ್ತು ನಮ್ಮ ಹೆಲ್ತ್ ಹಾಳಾಗಿರುತ್ತೆ. ಅಂದರೆ ಇವತ್ತು ಯಾವುದೋ ಒಂದು ರಿಸಲ್ಟ್ ಬಂದಿದೆ ಅಂದರೆ ಅದು ಏನೋ ಮಾಡಿರೋದಕ್ಕೆ ಆಗಿರುತ್ತೆ. ಹಂಗಿದ್ರೆ ನಾವು ರಿಸಲ್ಟ್ ಹಿಂದೆ ಹೋಗ್ಬಾರ್ದು, ಪ್ರೋಸೆಸ್ ಹಿಂದೆ ಹೋಗಬೇಕು. ಎಕ್ಸಾಂಪಲ್, ಯಾರಿಗೋ ಒಬ್ಬಂಗೆ ಹುಷಾರಿಲ್ಲ ಅಂದರೆ ಏನಕ್ಕೆ ಹುಷಾರಿಲ್ಲ? ಏನಕ್ಕಂದರೆ ಅವರು ಸಣ್ಣ ವಯಸ್ಸಲ್ಲಿ ಹೆಲ್ತ್ನ ಮ್ಯಾನೇಜ್ ಮಾಡಿರಲ್ಲ, ಅದಕ್ಕೆ ಇವತ್ತು ಆ ಕಾಯಿಲೆ ಬಂದಿದೆ. ಶುಗರ್ ಜಾಸ್ತಿ ತಿಂದಿದ್ದಕ್ಕೆ ಶುಗರ್ ಕಾಯಿಲೆ ಬಂದಿದೆ, ಉಪ್ಪು ಜಾಸ್ತಿ ತಿಂದಿದ್ದಕ್ಕೆ BP ಬಂದಿದೆ. BP ರಿಸಲ್ಟು, ಶುಗರು ರಿಸಲ್ಟು. ಅದೇ ರೀತಿ ನಿಮ್ಮ ಹತ್ರ ಇವತ್ತು ದುಡ್ಡಿದೆ ಅನ್ನೋದು ಕೂಡ ರಿಸಲ್ಟು, ನಿಮ್ಮ ಹತ್ರ ಆಸ್ತಿ ಇದೆ ಅನ್ನೋದು ಕೂಡ ರಿಸಲ್ಟ್. ಈ ರಿಸಲ್ಟ್ ಬರಬೇಕಂದ್ರೆ ಯಾರೋ ಏನೋ ಕೆಲಸ ಮಾಡಿರಬೇಕು. ಅದಕ್ಕೆ ನಾವು ರಿಸಲ್ಟ್ ಹಿಂದೆ ಹೋಗೋದಕ್ಕಿಂತ ಪ್ರೋಸೆಸ್ ಹಿಂದೆ ಹೋದರೆ ನಾವು ಶ್ರೀಮಂತರಾಗೋ ಚಾನ್ಸು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೇ ಈ ಬುಕ್ನ ಆಥರ್ ಇದಕ್ಕೆ ಫಾರ್ಮುಲಾ ಕೊಡ್ತಾನೆ. ಏನಂದರೆ TFAR ಅಂತ. T ಅಂದರೆ ಥಾಟ್ಸು, F ಅಂದರೆ ಫೀಲಿಂಗು, A ಅಂದರೆ ಆಕ್ಷನ್ನು, R ಅಂದರೆ ರಿಸಲ್ಟು. ಅಂದರೆ ಫಸ್ಟು ರಿಸಲ್ಟ್ ಬರೋಕ್ಕೆ ಮೊದಲನೇ ಕಾರಣ ಏನು ಅಂದರೆ ನಿಮ್ಮ ಥಾಟ್ಸು, ನಿಮ್ಮ ಯೋಚನೆಗಳು. ನಿಮ್ಮ ಯೋಚನೆಗಳಿಂದ ಫೀಲಿಂಗ್ಸ್ ಉಟ್ಕೊಳುತ್ತೆ, ಇದರಿಂದ ಆಕ್ಷನ್ ಆಗುತ್ತೆ, ಆಕ್ಷನ್ನಿಂದ ರಿಸಲ್ಟ್ ಬರುತ್ತೆ. ಅಂದರೆ ಇವತ್ತು ನೀವೇನೋ ಒಂದು ಮಾಡಬೇಕು ಅಂದರೆ ಫಸ್ಟು ನಿಮ್ಮ ತಲೆಯಲ್ಲಿ ಆ ಥಾಟ್ ಬರಬೇಕು, ಯೋಚನೆ ಬರಬೇಕು. ಯೋಚನೆ ಬರೋದ್ರಿಂದ ನಿಮಗೆ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ಸ್ ಬರುತ್ತೆ. ಮಾಡಬೇಕು ಅನ್ನೋ ಫೀಲಿಂಗ್ಸ್ ಬರೋದ್ರಿಂದ ನೀವು ಕೆಲಸ ಮಾಡ್ತೀರಾ. ನೀವು ಕೆಲಸ ಮಾಡೋದ್ರಿಂದ ಅದಕ್ಕೆ ರಿಸಲ್ಟ್ ಬಂದೇ ಬರುತ್ತೆ. ಅದಕ್ಕೇ ನಮ್ಮ ಯೋಚನೆಗಳನ್ನ ಸರಿ ಮಾಡಿಕೊಂಡ್ರೆ ರಿಸಲ್ಟ್ ಆಟೋಮೆಟಿಕ್ಲಿ ಬರುತ್ತೆ. ಫಸ್ಟು ನಾವು ಎಲ್ಲಿ ಸರಿ ಮಾಡ್ಕೊಬೇಕು? ನಮ್ಮ ಯೋಚನೆಗಳನ್ನ. ಅದಕ್ಕೇ ಈ ಬುಕ್ ಹೆಸರೇ ಆಥರ್ ಇಟ್ಟಿರೋದು ಮಿಲಿಯನಿಯರ್ ಮೈಂಡ್ಸೆಟ್ ಅಂತ. ಒಬ್ಬ ಶ್ರೀಮಂತ ವ್ಯಕ್ತಿ ಯಾವ ರೀತಿ ಥಿಂಕ್ ಮಾಡ್ತಾನೆ ಅಂತ. ಇವತ್ತು ನೀವು ಏನೇ ಯೋಚನೆ ಮಾಡ್ತಿದ್ದೀರಲ್ಲ, ಇದೆಲ್ಲ ಎಲ್ಲಿಂದ ಬಂದಿರೋದು? ನಮ್ಮ ಟೀಚರಿಂದ, ನಮ್ಮ ಸ್ಕೂಲಿಂದ, ನಮ್ಮ ಪೇರೆಂಟ್ಸಿಂದ, ನಮ್ಮ ಸಂಬಂಧಿಕರಿಂದ, ನಮ್ಮ ಫ್ರೆಂಡ್ಸಿಂದ. ನೀವೇನೇ ಯೋಚನೆ ಮಾಡಿ ಇದೆಲ್ಲನೂ ಅವ್ರ ತಲೆಯಲ್ಲಿರೋದು, ನಿಮ್ಮ ತಲೆಯಲ್ಲಿ ತಗೊಂಡು ತುಂಬಿರೋದು.
ಅದಕ್ಕೆ ನೀವು ಇವತ್ತು ಈ ಥರ ಯೋಚನೆ ಮಾಡ್ತಾ ಇರೋದು. ನಾನು ಬಡವ ಅಂತ ಯೋಚನೆ ಮಾಡೋಕ್ಕೂ ಕಾರಣ ನಮ್ಮ ಸಮಾಜ, ನಾನೊಬ್ಬ ಶ್ರೀಮಂತ ಅಂತ ಯೋಚನೆ ಮಾಡೋಕ್ಕೂ ಕಾರಣ ನಮ್ಮ ಸಮಾಜ, ನಮ್ಮ ಸುತ್ತಮುತ್ತಲಿರೋ ಸಮಾಜ. ನೀವು ಸಣ್ಣವ್ರು ಇರ್ಬೇಕಾದ್ರಿಂದನೂ ಕೇಳ್ತಿರ್ತೀರ, ಇಲ್ಲ ಫಿಲಮ್ಗಳಲ್ಲೂ ತೋರಿಸ್ತಾ ಇರ್ತಾರೆ, ಶ್ರೀಮಂತರಂದರೆ ಮೋಸಗಾರರು, ಶ್ರೀಮಂತರಂದರೆ ಮೋಸ ಮಾಡ್ತಾರೆ, ಬಡ್ಡಿ ವ್ಯವಹಾರ ಮಾಡ್ತಾರೆ, ಬಡ್ಡಿ ಕೊಡ್ತಾರೆ, ಕ್ರಿಮಿನಲ್ ಕೆಲಸ ಮಾಡ್ತಾರೆ, ಅವ್ರು ತಲೆ ಹೊಡಿತಾರೆ, ದುಡ್ಡೇನು ಗಿಡದಲ್ಲಿ ಬೆಳೆಯಲ್ಲ, ನೀನು ಒಳ್ಳೇನಾಗಬೇಕಂದ್ರೆ ನೀನು ಶ್ರೀಮಂತ ಆಗಿರೋಕ್ಕೆ ಚಾನ್ಸ್ ಇಲ್ಲ. ಅದೇ ರೀತಿ ಶ್ರೀಮಂತರು ಆಗ್ತಾ ಹೋಗ್ತಿರ್ತಾರೆ, ಬಡವರು ಆಗ್ತಾ ಹೋಗ್ತಿರ್ತಾರೆ. ದುಡ್ಡಿನಿಂದನೇ ಅರ್ಧಕ್ಕರ್ಧ ಪ್ರಾಬ್ಲಮ್ ಮುಟ್ಕೊಳೋದು, ಎಲ್ಲರೂ ಶ್ರೀಮಂತರಾಗಕ್ಕಾಗ್ಬಿಡುತ್ತಾ? ಈ ಥರ ಎಲ್ಲ ಮಾತುಗಳು ನೀವು ಹುಟ್ಟಾಗ್ಲಿಂದ ಕೇಳ್ಕೊಂಡು ಬರ್ತಾನೆ ಇರ್ತೀರಾ. ಪ್ರತಿ ದಿವಸ ಇದ್ರ ಬಗ್ಗೆನೇ ನಿಮ್ಮ ಮನೆಯಲ್ಲಿ ಡಿಸ್ಕಷನ್ ಆಗ್ತಾ ಇರುತ್ತೆ, ಇಲ್ಲ ನಿಮ್ಮ ಸ್ಕೂಲಲ್ಲಿ ಆಗ್ತಾ ಇರುತ್ತೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಮಾತಾಡೋದು ಕೇಳ್ತಿರ್ತೀರ. ಅಂಬಾನಿ ಹೆಂಗೆ ದುಡ್ಡು ಮಾಡ್ದ ಅಂದರೆ ಅಂಬಾನಿ ತಲೆ ಹೊಡೆದು ದುಡ್ಡು ಮಾಡ್ದ ಅಂತ ಹೇಳ್ತೀರಾ. ಆದರೆ ಅಂಬಾನಿ ಕೆಳಗಡೆನೇ ಕೆಲಸ ಮಾಡ್ತಿರ್ತೀರ, ಅಂಬಾನಿ ಕಂಪ್ನಿ ಸಿಮ್ಮೆ ಯೂಸ್ ಮಾಡ್ತಿರ್ತೀರ. ಅವ್ನು ತಲೆ ಹೊಡೆದು ದುಡ್ಡು ಸಂಪಾದನೆ ಮಾಡಿದಾನಂದರೆ ಅದೇ ದುಡ್ಡಿಂದ ಎಲ್ಲರಿಗೂ ಸ್ಯಾಲ್ರಿ ಕೊಟ್ಟಿದ್ದಾನಂದರೆ ನೀವು ಕೂಡ ಯಾರ್ದೋ ತಲೆ ಹೊಡೆದಿರೋ ಸ್ಯಾಲ್ರಿನೇ ಯೂಸ್ ಮಾಡ್ತಿದ್ದೀರ ತಾನೆ. ನೀವು ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀರ ಅಂದರೆ ಆ ಕಂಪ್ನಿ ದೊಡ್ಡ ಕಂಪ್ನಿ. ಆ ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಆ ಕಂಪ್ನಿ ದುಡಿಬೇಕಂದ್ರೆ ನೀವು ಯಾರ್ದೋ ಒಬ್ಬರು ತಲೆ ಹೊಡೆದ್ಬಿಟ್ಟು ಅದನ್ನು ತಗೊಂಡು ನಿಮ್ಮ ಕೈಲಿ ಕೊಡ್ತಿದ್ದಾರೆ, ನೀವು ಅದನ್ನು ಮನೆಗೆ ತಗೊಂಡು ಹೋಗ್ತಿದ್ದೀರಾ ಅಂದರೆ ನೀವು ಕೂಡ ಯಾರ್ದೋ ಒಬ್ಬರು ತಲೆ ಹೊಡೆದಿದ್ದೀರಾ ಅಂತ ತಾನೆ. ನಾವು ಹೆಂಗೆ ಥಿಂಕ್ ಮಾಡ್ತೀವಂದರೆ ನಮ್ಮ ಕೈಲಿ ಆಗಲಿಲ್ಲದನ್ನು ಏನೋ ಹೇಳಿ ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ. ನಮಗೆ ಸಣ್ಣ ವಯಸ್ಸಲ್ಲಿ ಒಂದು ಕತೆ ಇತ್ತು, ಏನಂದರೆ ನರಿ ಒಂದು ಕಾಡಿಗೆ ಹೋಗಿರುತ್ತೆ, ಕಾಡಲ್ಲಿ ಹೋಗಿ ಒಂದು ದ್ರಾಕ್ಷಿ ಗಿಡನ ನೋಡುತ್ತೆ. ಆ ದ್ರಾಕ್ಷಿ ಗಿಡದಲ್ಲಿ ದ್ರಾಕ್ಷಿ ಬಿಟ್ಟಿರುತ್ತೆ, ಆ ದ್ರಾಕ್ಷಿನ ಎಗ್ರಿ ತಿನ್ನೋಕ್ಕೆ ಟ್ರೈ ಮಾಡುತ್ತೆ. ಆದರೆ ಆ ದ್ರಾಕ್ಷಿ ಎಷ್ಟು ಟ್ರೈ ಮಾಡಿದ್ರೂ ಸಿಗೋದೇ ಇಲ್ಲ. ಕೊನೆಗೆ ಆ ನರಿ ಏನು ಹೇಳುತ್ತೆ, ದ್ರಾಕ್ಷಿನೇ ಸರಿ ಇಲ್ಲ, ದ್ರಾಕ್ಷಿ ಹುಳಿಯಾಗಿದೆ, ದ್ರಾಕ್ಷಿ ವೇಸ್ಟ್, ಇದು ತಿಂದರೆ ಕಾಯಿಲೆ ಬರುತ್ತೆ ಅಂತ ಇದೇ ಏನೇನೋ ಹೇಳಿ ಸಮಾಧಾನ ಮಾಡ್ಕೊಳುತ್ತೆ. ಯಾಕಂದರೆ ಇದು ಅದನ್ನು ತಿನ್ನೋಕ್ಕೆ ಟ್ರೈ ಮಾಡೇ ಇಲ್ಲ. ಅದೇ ರೀತಿ ನಮ್ಮ ಕನ್ನಡದಲ್ಲಿ ಇನ್ನೊಂದು ಗಾದೆ ಇದೆ ಗೊತ್ತಾ, ಕುಣಿಯಕ್ಕೆ ಬರ್ದವನು ನೆಲ ಡೊಂಕು ಅಂದ್ರಂತೆ ಅಂತ. ಯಾಕೆ ಕುಣಿಯಕ್ಕೆ ಬರ್ದವನು ನೆಲ ಡೊಂಕು ಅಂತ ಅನ್ಕೊಂಡ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಳಕ್ಕೆ. ನನಗೆ ಕುಣ್ದಿಲ್ಲ, ನನಗೆ ಕುಣಿಯಕ್ಕೆ ಬರಲ್ಲ ಅನ್ಕೊಂಡ್ರೆ ಬೇಜಾರಾಗುತ್ತೆ. ಅದಕ್ಕೆ ನೆಲನೇ ಸರಿ ಇಲ್ಲ ಅಂದ್ಬಿಟ್ರೆ ಸಮಾಧಾನ ಆಗುತ್ತೆ. ಆದರೆ ನಾವು ಈ ಥರ ಸಮಾಧಾನ ಮಾಡ್ಕೊಳೋದ್ರಿಂದ ನಮ್ಮ ಲಾಂಗ್ ಟರ್ಮ್ ಗ್ರೋತ್ನ ನಾವೇ ಸಾಯಿಸ್ತಿದ್ದೀವಿ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಯಾಕಂದರೆ ನೀನು ಡ್ಯಾನ್ಸ್ ಮಾಡೋಕ್ಕೆ ಬರ್ತಿಲ್ಲ ಅಂತ ನಾನು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರನೇ ನಾನು ಡ್ಯಾನ್ಸ್ ಕಲಿಯೋಕ್ಕಾಗುತ್ತೆ. ಅದೇ ರೀತಿ ಆ ನರಿ ದ್ರಾಕ್ಷಿ ಹಣ್ಣು ನನ್ನ ಕೈಲಿ ಸಿಗ್ತಿಲ್ಲ ಅಂತ ಅಂದ್ಕೊಂಡ್ರೆ ಮಾತ್ರನೇ ಅದೇನೋ ಬೇರೆ ಟ್ರೈ ಮಾಡೋಕ್ಕಾಗುತ್ತೆ, ಬೇರೆ ಏನೋ ಟ್ರೈ ಮಾಡಿ ಆ ದ್ರಾಕ್ಷಿ ಹಣ್ಣು ತಿನ್ನೋಕ್ಕಾಗುತ್ತೆ. ಅದು ಬಿಟ್ಬಿಟ್ಟು ದ್ರಾಕ್ಷಿ ಹಣ್ಣೇ ಸರಿ ಇಲ್ಲ ಅಂದರೆ ನಮ್ಮ ಲೈಫಲ್ಲಿ ಆ ದ್ರಾಕ್ಷಿ ಹಣ್ಣು ನಾವು ತಿನ್ನೋಕ್ಕಾಗೋದೇ ಇಲ್ಲ. ಈ ಎಲ್ಲ ಯೋಚನೆಗಳು ನಮ್ಮ ಯೋಚನೆಗಳಲ್ಲ, ಇದೆಲ್ಲನೂ ಸೊಸೈಟಿ ನಮ್ಮ ತಲೆಯಲ್ಲಿ ತುಂಬಿರೋದು, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬಿರೋದು. ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವೇನು ತುಂಬ್ತೀವಿ ಅದೇ ನಮಗೆ ವಾಪಸ್ಸಾಗಿ ಬರ್ತಾ ಇರುತ್ತೆ. ನಿಮ್ಗೆ ಯಾರೋ ಒಬ್ಬರು ಸೂಸೈಡ್ ಮಾಡ್ಕೊಂಡ್ರು ಅನ್ನೋ ವಿಡಿಯೋ ನೋಡಿದ ತಕ್ಷಣ ಭಯ ಆಗುತ್ತೆ. ಯಾಕೆ? ಯಾರೋ ಒಬ್ಬರು ಸತ್ತೋದ್ರು ಅಂತ ಒಂದು ಸುದ್ದಿ ಕೇಳಿದ ತಕ್ಷಣ ಭಯ ಆಗುತ್ತೆ. ಯಾಕೆ? ಬೇಜಾರಾಗುತ್ತೆ. ಯಾಕಂದರೆ ನಿಮ್ಮ ತಲೆಯಲ್ಲಿ ಏನು ತುಂಬಿರ್ತಾರೋ ಅದೇ ನಿಮ್ಗಾಗುತ್ತೆ. ಫೀಲಿಂಗ್ ಅಂದರೆ ಏನು? ಅದೇ ಅಲ್ವಾ? ಹಾಗಿದ್ರೆ ನಮ್ಮ ಮನೆಯಲ್ಲಿ ನಮಗೆಲ್ಲ ಏನು ಹೇಳ್ಕೊಟ್ಟಿದ್ದಾರೆ, ದುಡ್ಡಂದರೆ ಕೆಡುಕು, ದುಡ್ಡಂದರೆ ಮೋಸದಿಂದನೇ ದುಡ್ಡು ಮಾಡೋಕ್ಕಾಗುತ್ತೆ, ಮೋಸದಿಂದನೇ ಜಾಸ್ತಿ ದುಡ್ದಿರೋನು ಯಾರ್ದಾದ್ರೂ ತಲೆ ಹೊಡೆದೇ ದುಡ್ಡು ಮಾಡಿದ್ದಾನೆ. ಈ ಥರ ಹೇಳಿ ನಮ್ಗೇನು ಅನಿಸ್ಬಿಟ್ಟಿದೆ, ನಾನೇನಾದರೂ ಶ್ರೀಮಂತರಾಗಬೇಕಂದ್ರೆ ಯಾರ್ದಾದ್ರೂ ತಲೆ ಹೊಡಿಬೇಕಾ, ಅದಕ್ಕೆ ನಾನು ಯಾರ ತಲೆನೂ ಹೊಡೆಯೋಕ್ಕೆ ಹೋಗಲ್ಲ, ನಾನು ಸಿಂಪಲಾಗಿ ಬದುಕ್ತೀನಿ, ನನಗೇನು 3 ಹೊತ್ತಿದ್ರೆ ಸಾಕು. ಆದರೆ ಇದೇ ಥರ ಮಾತಾಡೋರು ತಿಂಗಳ ಕೊನೆಯಲ್ಲಿ ಬರೋ ಇದೇ ದುಡ್ಡಿಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತೀವಿ. ನಮಗೆ ರಿಯಾಲಿಟಿನೇ ಗೊತ್ತಿಲ್ಲ. ನಾವೆಲ್ಲನೂ ಏನೇನೋ ಕನೆಕ್ಟ್ ಮಾಡೋಕ್ಕೆ ಹೋಗ್ತೀವಿ. ನಮ್ಮ ಇಂಡಿಯಾದ ಎಷ್ಟೋ ಫಿಲಾಸಫಿಗಳು ಹೇಳ್ತವೆ ದುಡ್ಡು ಮುಖ್ಯ ಅಲ್ಲ, ದುಡ್ಡು ನಮಗೆ ದುಃಖ ತಂದುಕೊಡುತ್ತೆ. ನೀವು ಬುದ್ಧನ ಫಿಲಾಸಫಿ ಕೂಡ ಕೇಳಿರ್ಬೋದು, ಆಸೆಯೇ ದುಃಖಕ್ಕೆ ಮೂಲ ಅಂತ. ಆಮೇಲೆ ನಮ್ಮ ಇಂಡಿಯಾದ ಎಷ್ಟೋ ಫಿಲಾಸಫಿಗಳು ಹೇಳ್ತವೆ ಮೆಟೀರಿಯಲಿಸಮ್ ಕಡೆ ಜಾಸ್ತಿ ಹೋಗಬೇಡಿ ಅಂತ. ಅದೇ ರೀತಿ ನಮ್ಮ ಫಿಲಾಸಫಿನಲ್ಲಿ ಹೇಳ್ತಾರೆ ಸರ್ವೇ ಜನ ಸುಖಿನೋ ಭವಂತು ಅಂತ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಪಕ್ಕದ ಮನೆಯವ್ರು ಕಂಡ್ರೆ ಆಗಲ್ಲ, ನಮ್ಮ ಪಕ್ಕದ ಊರಿನವ್ರು ಕಂಡ್ರೆ ಆಗಲ್ಲ, ಪಕ್ಕದ ರಾಜ್ಯದವ್ರು ಕಂಡ್ರೆ ಆಗಲ್ಲ, ಬೇರೆ ಭಾಷೆಯವ್ರು ಕಂಡ್ರೆ ಆಗಲ್ಲ, ಬೇರೆ ಜಾತಿಯವ್ರು ಕಂಡ್ರೆ ಆಗಲ್ಲ. ನಮ್ಮ ಫಿಲಾಸಫಿ ಹೇಳುತ್ತೆ ಎಲ್ಲರೂ ಸುಖವಾಗಿರಬೇಕು ಅಂತ, ಬಟ್ ನಾವು ಅದನ್ನು ಫಾಲೋ ಮಾಡಲ್ಲ. ಅಂದರೆ ನಾವು ಅರ್ಥ ಮಾಡ್ಕೊಂಡಿರೋದೇ ಅರ್ಧಂಬರ್ಧ, ಲೈಫ್ನ ನಡೆಸ್ತಿರೋದು ಅರ್ಧಂಬರ್ಧ. ಅಂದರೆ ನಾವು ಲೈಫಲ್ಲಿ ಎಲ್ಲನೂ ಅರ್ಧಂಬರ್ಧ ಅರ್ಥ ಮಾಡ್ಕೊಂಡಿದ್ದೀವಿ. ನಮಗೆ ಯಾವ್ದು ಬೇಕೋ ಅದನ್ನು ಮಾತ್ರ ತಗೊಂಡು ಬೇಡದಿದ್ದನ್ನು ಬಿಸಾಕಿದ್ದೀವಿ. ಅದಕ್ಕೇ ನಾವು ಈ ಥರ ಯೋಚನೆಯಿಂದ ಫಸ್ಟು ಹೊರಗೆ ಬರಬೇಕು. ಆ್ಯಕ್ಚುಲಿ ನಮಗೆ ಇದನ್ನು ಕನೆಕ್ಟ್ ಮಾಡೋದು ಹೆಂಗಂತಲೇ ಗೊತ್ತಿಲ್ಲ. ನಮ್ಮ ಇಂಡಿಯನ್ ಫಿಲಾಸಫಿ ಹೇಳ್ತಿರೋದು 100% ಸತ್ಯ, ಆದರೆ ನಮಗೆ ಅದನ್ನು ಕನೆಕ್ಟ್ ಮಾಡೋದು ಹೆಂಗಂತ ಗೊತ್ತಿಲ್ಲ. ನೀವು ಯೋಚನೆ ಮಾಡಿ, ಮಹಾಭಾರತ ರಾಮಾಯಣ ಎಲ್ಲ ಬರ್ದಿದ್ದ ಟೈಮ್ ಎಷ್ಟಿರ್ಬೋದು? ನೀವು ಹಿಸ್ಟ್ರಿ ಪ್ರಕಾರ ಹೋದ್ರೂ ಕೂಡ ಮಿನಿಮಮ್ 4-5 ಸಾವಿರ ವರ್ಷದಿಂದ 4-5 ವರ್ಷದಿಂದ ಅವರು ಮಹಾಭಾರತ ರಾಮಾಯಣ ಅಂತ ಒಂದು ಕಾವ್ಯನ ಬರೀತಾರೆ ಅಂದರೆ ಅವ್ರ ತಲೆ ಎಷ್ಟು ಫಾರ್ವರ್ಡ್ ಇರ್ಬೋದು, ಅವ್ರು ಯಾವ ರೀತಿ ಥಿಂಕ್ ಮಾಡ್ತಿರ್ಬೋದು. ಅಂದರೆ ಅವ್ರು ಅವಾಗ್ಲಿಂದನೇ ಶ್ರೀಮಂತರು, ನಮ್ಮ ಪೂರ್ವಜರು ಅವಾಗ್ಲಿಂದನೇ ಶ್ರೀಮಂತರು.
ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ನಾವು 1000 ವರ್ಷದ ಹಿಂದ್ಗಡೆನೆ ವರ್ಲ್ಡ್ GDPಗೆ 37% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಇವತ್ತಿನ ಅಮೆರಿಕ 22-23% ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಾವು ಅಮೆರಿಕಾಗಿನ್ನ ಶ್ರೀಮಂತ ದೇಶ ಆಗಿದ್ವಿ. ಯಾವ ಕಂಟ್ರಿ ಶ್ರೀಮಂತ ದೇಶ ಆಗಿರುತ್ತೆ, ಯಾವ ಕಂಟ್ರಿ ಶ್ರೀಮಂತವಾಗಿರುತ್ತೆ, ಆ ಕಂಟ್ರಿನಲ್ಲಿ ಫಿಲಾಸಫಿ ಜಾಸ್ತಿ ಬೆಳೆಯುತ್ತೆ. ಯಾಕಂದರೆ ಜೀವನದಲ್ಲಿ ಎಲ್ಲ ಬೇಡಿಕೆಗಳು ಈಡೇರಿದ ಮೇಲೆ ಇನ್ನೇನು ಅಂತ ಕ್ವಶನ್ ಮಾಡಿಕೊಂಡು ಅವರು ನಾನು ಏನಕ್ಕೆ ಈ ಭೂಮಿ ಮೇಲೆ ಬಂದೆ, ನಾನು ಯಾಕೆ ಇಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಹೋಗ್ತಾರೆ. ಆವಾಗ ಫಿಲಾಸಫಿ ಬೇಕಾಗುತ್ತೆ. ಅದೇ ರೀತಿ ನೀವು ಬುದ್ಧ ನೋಡಿರ್ಬೋದು. ಬುದ್ಧ ಹುಟ್ಟಿರೋದೇ ಶ್ರೀಮಂತರ ಮನೆಯಲ್ಲಿ, ರಾಜರ ಮನೆಯಲ್ಲಿ. ಅದೇ ಬುದ್ಧ ಏನಾದರೂ ಬಡವ್ರ ಮನೆಯಲ್ಲಿ ಹುಟ್ಟಿದ್ರೆ ಬುದ್ಧಂಗೆ ಈ ಥರ ಯೋಚನೆ ಮಾಡೋಕ್ಕೆ ಟೈಮ್ ಸಿಗ್ತಿತ್ತೋ ಇಲ್ಲೋ. ಯಾಕಂದರೆ ಸೌದೆ ತಾಂಬ, ಅಡುಗೆಗೆ ರೇಷನ್ ತಾಂಬ, ಈ ಥರನೇ ಯೋಚನೆಗಳು ಬರ್ತಾ ಇದ್ವು. ನಮ್ಮ ದೇಶ ಅಲ್ಲಿಂದ ಇಲ್ಲಿವರೆಗೂ ಭಾಳ ಚೇಂಜ್ ಆಗಿದೆ. ನಾವು ತುಂಬ ಕೆಳಗೆ ಬಂದಿದ್ದೀವಿ. ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಜನ ಹೊಟ್ಟೆಗೆ ಊಟ ಇಲ್ದಲೇ ಸಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನಾವು ಈ ಥರ ಮಾತಾಡಬಾರ್ದು. ನಮ್ಮ ಫಿಲಾಸಫಿನೂ ಮತ್ತು ಈಗಿನ ಲೈಫ್ನು ಕನೆಕ್ಟ್ ಮಾಡಬಾರ್ದು. ನಾನಿಲ್ಲಿ ಬುದ್ಧ ತಪ್ಪು, ನಮ್ಮ ಫಿಲಾಸಫಿ ತಪ್ಪು ಅಂತ ಹೇಳ್ತಿಲ್ಲ. ಅವರು ಹೇಳ್ತಿರೋದು 100% ಸತ್ಯ. ಆದರೆ ನಮ್ಮ ಸ್ಥಿತಿ ಈಗ ಬೇರೆ ಥರ ಇದೆ. ನಾವು ದುಃಖದಲ್ಲೇ ಬದುಕ್ತಾ ಇದ್ದೀವಿ. ಬೆಳಿಗ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ. ಪಕ್ಕದ ಮನೆಯವ್ರು ಕಾರ್ ತಗೊಂಡ್ರು ಅಂತ ನನಗೆ ಕಾರ್ ತಗೊಳ್ಳೋ ಆಸೆ ಬರ್ತಿದೆ. ಇದೇ ಆಸೆ ಬುದ್ಧ ಬೇಡ ಅಂತಿರೋದು. ಬಟ್ ನೀವು ಬಿಡ್ತಿಲ್ಲಲ್ಲ, ಬೇಕಲ್ಲ ನಿಮಗೆ ಕಾರು. ಮಳೆ ಬಂದರೆ ಬೈಕಲ್ಲಿ ಓಡಾಡೋಕ್ಕಾಗಲ್ಲಲ್ಲ. ಈ ಎಲ್ಲ ಆಸೆಗಳನ್ನ ಈಡೇರಿಸ್ಕೊಬೇಕು. ಅದ್ರ ಜೊತೆಗೆ ನಾವು ಫಿಲಾಸಫಿನೂ ನಂಬಬೇಕು. ಯಾವಾಗ ಅಂದರೆ ನಮ್ಮ ಕೈಲಿ ಎಲ್ಲ ಸಿಕ್ಕಾಗ ಅವಾಗ ನಾವು ಫಿಲಾಸಫಿನ ನಂಬಬೇಕು. ಅದ್ರ ಫಿಲಾಸಫಿ ಪ್ರಕಾರ ನಡಿಬೇಕು. ಇದನ್ನೆಲ್ಲನೂ ಮಾಡಬೇಕಂದ್ರೆ ನಮ್ಮ ಕೈಲಿ ದುಡ್ಡು ಬೇಕು. ನಮ್ಮ ಕೈಲಿ ದುಡ್ಡು ಬೇಕು ಅಂದರೆ ನಾವು ಇಷ್ಟು ದಿವಸ ಏನು ನಂಬಿದ್ದೀವಲ್ಲ, ದುಡ್ಡು ಸರಿ ಇಲ್ಲ, ದುಡ್ಡು ಒಳ್ಳೇದಲ್ಲ, ದುಡ್ಡು ನಮಗೆ ದುಃಖ ತಂದು ಕೊಡುತ್ತೆ, ದುಡ್ಡಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಶ್ರೀಮಂತರೆಲ್ಲನೂ ತಲೆ ಹೊಡೆದೇ ದುಡ್ಡು ಮಾಡಿರೋದು, ಇದೆಲ್ಲ ಥಿಂಕ್ ಮಾಡಿ ಅಂತ ನಮ್ಮ ಫಿಲಾಸಫಿ ಹೇಳಿಲ್ಲಲ್ಲ. ಶ್ರೀಮಂತರು ಅಲ್ಕ ಕೆಲಸ ಮಾಡ್ತಾರೆ, ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಮ್ಮ ಫಿಲಾಸಫಿ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಯಾಕೆ ಪ್ರತಿಯೊಂದನ್ನು ಫಿಲಾಸಫಿಗೂ ದುಡ್ಡಿಗೂ ಕನೆಕ್ಟ್ ಮಾಡ್ತೀರಾ? ಅದಕ್ಕೆ ಈ ಬುಕ್ಕಲ್ಲಿ ಕೂಡ ಅದೇ ಹೇಳಿರೋದು. ಈ ಬುಕ್ ಬರೆದಿರೋ ಆಥರ್ ಬಂದ್ಬಿಟ್ಟು ಅಮೇರಿಕನ್ ಕೂಡ ಅದೇ ಥರ ಥಿಂಕ್ ಮಾಡ್ತಾರೆ ಅಂತ ಹೇಳಿರೋದು. ನಮ್ಮ ಇಂಡಿಯಾದವ್ರು ಥಿಂಕ್ ಮಾಡೋದ್ರಲ್ಲಿ ಯಾವುದೇ ರೀತಿ ಆಶ್ಚರ್ಯನೇ ಇಲ್ಲ. ಅದಕ್ಕೆ ನಾವು ನಮ್ಮ ಹಳೆ ಯೋಚನೆಗಳಿಂದ ಹೊಸ ಯೋಚನೆಗಳಿಗೆ ಬರಬೇಕು. ಹಾಗಿದ್ರೆ ನಾವು ಹೊಸ ರೀತಿ ಹೆಂಗೆ ಯೋಚನೆ ಮಾಡಬೇಕು? ಫಸ್ಟು ನಾವೇನು ಮಾಡಬೇಕು, ಈ ರಿಚ್ ಪೀಪಲ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಟ್ಲೀಸ್ಟ್ ನಾವು ಅದನ್ನು ಕಾಪಿ ಮಾಡಬೇಕು. ಫಸ್ಟು ನಾವೇನು ಮಾಡಬೇಕು, ಈ ರಿಚ್ ಪೀಪಲ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅದೇ ರೀತಿ ನಾವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮೊದಲನೇದು, ರಿಚ್ ಪೀಪಲ್ ಥಿಂಕ್ ದೇ ಕ್ರಿಯೇಟ್ ಫಾರ್ಚ್ಯೂನ್ ಬಟ್ ಪೂರ್ ಪೀಪಲ್ ಬಿಲೀವ್ ಲೈಫ್ ಹ್ಯಾಪನ್ಸ್ ಟು ಮೀ. ಅಂದರೆ ರಿಚ್ ಪೀಪಲ್ ಥಿಂಕ್ ಮಾಡ್ತಾರೆ ನನ್ನ ಲೈಫಲ್ಲಿ ನಾನು ಏನಿದ್ದೀನಿ ಅದಕ್ಕೆ ನಾನೇ ಕಾರಣ ಹೊರತು ಇನ್ಯಾರೂ ಅಲ್ಲ ಅಂತ. ಬಟ್ ಪೂರ್ ಪೀಪಲ್ ಹೆಂಗೆ ಥಿಂಕ್ ಮಾಡ್ತಾರೆ, ನನ್ನ ಲೈಫಲ್ಲಿ ಎಲ್ಲ ಆಗ್ತಿರೋದು ಬೇರೆಯವರಿಂದನೇ, ಸರ್ಕಾರದಿಂದ, ನನ್ನ ಸಂಬಂಧಿಕರಿಂದ, ನನ್ನ ಅಣ್ಣ ತಮ್ಮಂದ್ರಿಂದ. ನನ್ನ ಅಣ್ಣ ತಮ್ಮಂದ್ರು ಮೋಸ ಮಾಡಿದ್ರು ಅದಕ್ಕೆ ನಾನು ಹಿಂಗಿದ್ದೀನಿ. ನಮ್ಮ ತಾತ ಅದು ಯಾವುದು ಜಮೀನು ಸೆಲ್ ಮಾಡ್ದೆ ಅದಕ್ಕೆ ನಾನು ಇನ್ನೂ ಹಿಂಗೆ ಇದ್ದೀನಿ. ಆ ಜಮೀನು ಇದ್ದಿದ್ರೆ ಇವತ್ತು ನಾನು ಕೋಟ್ಯಾಧೀಶ್ವರ ಆಗ್ತಿದ್ದೆ. ಅಂದರೆ ನಮ್ಮ ಲೈಫಲ್ಲಿ ನಾವು ಏನೇ ಆಗೋಕ್ಕೂ ಕಾರಣ ಬೇರೆಯವ್ರಂತ ಥಿಂಕ್ ಮಾಡ್ತೀವಿ. ಪ್ರತಿ ಒಂದನ್ನು ಬ್ಲೇಮ್ ಮಾಡ್ತೀವಿ, ಎಲ್ಲರ ಮೇಲೂ ಬ್ಲೇಮ್ ಮಾಡ್ತೀವಿ. ಅದೇ ರಿಚ್ ಪೀಪಲ್ ಹೆಂಗೆ ಥಿಂಕ್ ಮಾಡ್ತಾರೆ, ಪ್ರತಿ ಒಂದು ಬ್ಲೇಮ್ನ ಅವ್ರ ಮೇಲೆ ಅಂತಾರೆ. ನಾನೇನಾದರೂ ಬಡವ ಆಗಿದ್ರೆ ಇವತ್ತು ಅದಕ್ಕೆ ನಾನೇ ಕಾರಣ, ನಾನೇನಾದರೂ ಇವತ್ತು ಶ್ರೀಮಂತ ಆಗಿದ್ರೆ ಅದಕ್ಕೆ ನಾನೇ ಕಾರಣ. ನಾವು ಒಂದೊಂದು ಸಲ ಏನು ಮಾಡ್ತೀವಿ, ದೇವ್ರ ಮೇಲೆ ಕೂಡ ಬ್ಲೇಮ್ ಮಾಡ್ತೀವಿ. ನೀನು ಅವ್ರಿಗೆ ಚೆನ್ನಾಗಿಟ್ಟಿದ್ಯಾ, ಇವ್ರಿಗೆ ಚೆನ್ನಾಗಿಟ್ಟಿದ್ಯಾ, ನನಗೆ ಚೆನ್ನಾಗಿಟ್ಟಿಲ್ಲ ಅಂತ. ನಾನಂದರೆ ಇಷ್ಟ ಇಲ್ಲ ಅದಕ್ಕೆ ನೀನು ನನಗೆ ಚೆನ್ನಾಗಿಟ್ಟಿಲ್ಲ ಅಂತಲೂ ಬ್ಲೇಮ್ ಮಾಡ್ತೀವಿ. ಡೈಲಿ ಪೂಜೆ ಮಾಡ್ತೀನಿ, ಡೈಲಿ ದೀಪ ಹಚ್ತೀನಿ, ಆದರೂ ಕೂಡ ನನ್ನನ್ನು ಈ ಥರ ಇಟ್ಟಿದ್ಯಾ ಅಂತ ನಾವು ದೇವ್ರಿಗೆ ಬ್ಲೇಮ್ ಮಾಡಿಬಿಡ್ತೀವಿ. ಫಸ್ಟು ನಾವು ಅಕ್ಸೆಪ್ಟ್ ಮಾಡಬೇಕು, ಎಲ್ಲದಕ್ಕೂ ನಾನೇ ಕಾರಣ, ನಾನು ಬಿಟ್ಟು ಇನ್ಯಾರೂ ಕಾರಣ ಆಗೋಕ್ಕೆ ಚಾನ್ಸ್ ಇಲ್ಲ. ಒಳ್ಳೇದಾದರೂ ನಾನೇ ಕಾರಣ, ಕೆಟ್ಟದಾದರೂ ನಾನೇ ಕಾರಣ. ಎರಡನೇ ಪಾಯಿಂಟು, ರಿಚ್ ಪೀಪಲ್ ಪ್ಲೇ ದ ಮನಿ ಗೇಮ್ ಟು ವಿನ್, ಪೂರ್ ಪೀಪಲ್ ಪ್ಲೇ ದ ಮನಿ ಗೇಮ್ ಟು ನಾಟ್ ಲೂಸ್. ಅಂದರೆ ರಿಚ್ ಪೀಪಲ್ಲು ದುಡ್ಡಿಂದ ದುಡ್ಡು ಮಾಡಬೇಕು ಅಂತ ದುಡ್ಡನ್ನ ಖರ್ಚು ಮಾಡ್ತಾರೆ. ಯಾವುದೇ ರೀತಿ ಅವರು ದುಡ್ಡನ್ನ ಖರ್ಚು ಮಾಡಿದ್ರೆ ಇದರಿಂದ ದುಡ್ಡು ಗಳಿಸ್ಬೇಕು ಅಂತ ಖರ್ಚು ಮಾಡ್ತಾರೆ. ಅದೇ ಪೂರ್ ಪೀಪಲ್ಲು ಆ ದುಡ್ಡನ್ನ ಕಳ್ಕೊಂಡಿಲ್ಲದಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನು ಮಾಡ್ತಾರೆ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಯ್ಯಪ್ಪ ನನ್ನ ದುಡ್ಡು ಲಾಸ್ ಆಗೋಗುತ್ತೇನೋ, ಈ ದುಡ್ಡು ಮೇಲೆ ಕೆಳಗೆ ಆಗುತ್ತೆ, ಅದಕ್ಕೆ ನಾನೇನು ಮಾಡ್ತೀನಿ, ತೊಗೊಂಡೋಗಿ ಬ್ಯಾಂಕಲ್ಲಿ ಇಡ್ತೀನಿ, ಅಥವಾ ಯಾವುದೋ ಒಂದು ಸೈಟಲ್ಲಿ ಹಾಕ್ತೀನಿ, ಅಲ್ಲಿ ನನಗೆ ಮೇಲೆ ಕೆಳಗೆ ಆಗಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಸ್ಕ್ಯಾಮ್ ಆಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಆಗುತ್ತೆ ಅಂತ. ಅದೇ ಒಬ್ಬ ಶ್ರೀಮಂತ ವ್ಯಕ್ತಿ ಹೆಂಗೆ ಥಿಂಕ್ ಮಾಡ್ತಾನೆ, ಈ ದುಡ್ಡಿದೆ, ಈ ದುಡ್ಡನ್ನ ನಾನು ಬೆಳೆಸೋಕ್ಕೋಸ್ಕರನೇ ಯೂಸ್ ಮಾಡ್ತೀನಿ, ಈ ದುಡ್ಡಿಂದ ನಾನು ಆದಷ್ಟು ದುಡ್ಡು ಮಾಡೋದು ಹೆಂಗೆ ಅಂತಲೇ ಯೋಚನೆ ಮಾಡ್ತೀನಿ. ಆದರೆ ನಾವು ಹೆಂಗೆ ಥಿಂಕ್ ಮಾಡ್ತೀವಿ, ದುಡ್ಡಿದೆಯಾ, ಈ ದುಡ್ಡನ್ನ ಕಳ್ಕೊಂಡ್ರೆ ಮತ್ತೆ ಬರಲ್ಲ, ಯಾಕಂದರೆ ಮತ್ತೆ ದುಡಿಯೋ ಕಾನ್ಫಿಡೆನ್ಸ್ ಇಲ್ಲ ನಮ್ಮ ಹತ್ರ. ಅದಕ್ಕೆ ದುಡ್ಡನ್ನ ಕಳ್ಕೊಂಡಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ. ಅದಕ್ಕೆ ನಾವು ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಲೈಫಲ್ಲಿ. ಮೂರನೇ ಪಾಯಿಂಟು, ರಿಚ್ ಪೀಪಲ್ ಕಮಿಟೆಡ್ ಟು ಬೀಯಿಂಗ್ ಎ ರಿಚ್ ಬಟ್ ಪೂರ್ ಪೀಪಲ್ ವಾಂಟ್ ಟು ಲುಕ್ ರಿಚ್. ಅಂದರೆ ಶ್ರೀಮಂತರು ಇವತ್ತು ನಾನೇಂದ್ರೆ ಶ್ರೀಮಂತ ಆಗಿದ್ದೀನಿ ಅಂದರೆ ಮತ್ತೆ ನಾಳೆ ಕೂಡ ನಾನು ಶ್ರೀಮಂತ ಆಗೋಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನೇ ಮಾಡ್ತೀನಿ, ಅದನ್ನು ಬಿಟ್ಟು ಇನ್ನೇನು ಮಾಡಲ್ಲ. ಅದೇ ಬಡವರು ಏನು ಮಾಡ್ತಾರೆ, ನಾನು ಕೂಡ ಶ್ರೀಮಂತನಾಗಿ ಕಾಣೋಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನು ಮಾಡ್ತಾರೆ. EMIನಲ್ಲಿ ಬಂಗ್ಲೆ ತಗೊಂತಾರೆ, ಮನೆ ತಗೊಂತಾರೆ, ದೊಡ್ಡ ಮನೆ ಕಟ್ಟಿ ಸಂಬಂಧಿಕರಿಗೆಲ್ಲ ಫೋನ್ ಮಾಡ್ತಾರೆ, ಬರ್ರಿ ಗೃಹ ಪ್ರವೇಶ ಮಾಡಿದ್ದೀವಿ ಅಂತ. ಯಾಕಂದರೆ ದೊಡ್ಡ ಮನೆ ತಗೊಂಡಿದ್ದೀವಿ. ಎಷ್ಟು ಮನೆ, 1 ಕೋಟಿ ರೂಪಾಯಿ ಮನೆ, ಹೌದಾ, ಗ್ರೇಟ್, ವಾವ್. ಆದರೆ 10 ಲಕ್ಷ ಡೌನ್ ಪೇಮೆಂಟು, 90 ಲಕ್ಷ ಲೋನ್.
ಸೊಸೈಟಿ ಹೆಂಗೆ ಥಿಂಕ್ ಮಾಡುತ್ತೆ? ಇವನ ಹತ್ರ 1 ಕೋಟಿ ರೂಪಾಯಿ ಮನೆ ಐತೆ ಅಂತ ಥಿಂಕ್ ಮಾಡುತ್ತೆ. ರಿಯಾಲಿಟಿ ಏನು? 90 ಲಕ್ಷ ಬ್ಯಾಂಕ್ದು, 10 ಲಕ್ಷ ನಿಂದು. 10 ಲಕ್ಷ ನಿಂದು ಅಂತ ಸೊಸೈಟಿ ಯೋಚನೆ ಮಾಡಲ್ಲಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ? ಸೊಸೈಟಿಗೆ ತೋರ್ಸೋಕ್ಕೋಸ್ಕರ ಲೋನ್ ಮಾಡಿ ಮನೆ ಕಟ್ತೀವಿ. ಅದೇ ರೀತಿ ಸೊಸೈಟಿ ತೋರ್ಸೋಕ್ಕೋಸ್ಕರ ಲೋನ್ ಮಾಡಿ ಕಾರ್ ತಗೊಳ್ತೀವಿ. ಈಗ ಲೋನ್ ಮಾಡಿ ಬಟ್ಟೆ ಬೇರೆ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಲೋನ್ ಮಾಡಿ ಐಫೋನ್ ತಗೊಳ್ತಾರೆ. ಯಾಕಂದರೆ ಸೊಸೈಟಿ ಥಿಂಕ್ ಮಾಡುತ್ತೆ, ನೀನು ಲೋನಲ್ಲಿ ತಗೊಂಡು EMIಯಲ್ಲಿ ತಗೊಂಡು ಮ್ಯಾಟ್ರ್ ಅಲ್ಲ, ನಿನ್ನ ಹತ್ರ ಐತೆ ಅಂದರೆ ನೀನು ರಿಚ್ ಅಂತ, ನೀನು ಶ್ರೀಮಂತ, ವೆಲ್ ಸೆಟಲ್ಡ್ ಅಂತ. ಅದೇ ಶ್ರೀಮಂತರು ಹೆಂಗೆ ಯೋಚನೆ ಮಾಡ್ತಾರೆ? ಜಗತ್ತು ಶ್ರೀಮಂತ, ನನ್ನನ್ನು ಶ್ರೀಮಂತ ಅನ್ಕೊಳ್ಳಿ, ಬಡವ ಅನ್ಕೊಳ್ಳಿ, ನನಗೇನು, ನಾನಂತೂ ಯಾವಾಗಲೂ ಶ್ರೀಮಂತನಾಗೇ ಇರ್ತೀನಿ. ಯಾರೋ ನನ್ನನ್ನು ಬಡವ ಅಂದರೂ ನಾನು ಶ್ರೀಮಂತನೇ, ನಾನೊಬ್ಬ ಶ್ರೀಮಂತ ಅಂದರೂ ಶ್ರೀಮಂತರೇ. ನೀವು ನೋಡಿರ್ಬೋದು, ರಾಕೇಶ್ ಜುಂಜುನ್ವಾಲಾ ಪ್ರಧಾನಮಂತ್ರಿ ಮೀಟ್ ಮಾಡೋಕ್ಕೆ ಹೋದಾಗ ಬಟ್ಟೆನ ಇಸ್ತ್ರಿ ಕೂಡ ಮಾಡಿಲ್ಲ. ಯಾಕಂದರೆ ಯಾರೋ ಬಟ್ಟೆ ಇಸ್ತ್ರಿ ಮಾಡಿಲ್ಲ ಅಂತ ರಾಕೇಶ್ ಜುಂಜುನ್ವಾಲಾ ಜಡ್ಜ್ ಮಾಡಲ್ಲ. ಯಾಕಂದರೆ ರಾಕೇಶ್ ಜುಂಜುನ್ವಾಲಾ ಶ್ರೀಮಂತ. ಅವ್ನು ಬಟ್ಟೆ ಏನಾದರೂ ಇಸ್ತ್ರಿ ಮಾಡ್ದಲ್ಲಿ ಹಾಕೊಂಡೋದ್ರೆ ಜನ ಅದನ್ನೇ ಟ್ರೆಂಡ್ ಮಾಡ್ಕೊತಾರೆ. 4 ಜನ ಅದನ್ನೇ ಕಾಪಿ ಮಾಡ್ತಾರೆ. ಬಟ್ಟೆ ಇಸ್ತ್ರಿ ಮಾಡ್ಕೊಂಡಲ್ಲೇ ಹೋದರೆ ಶ್ರೀಮಂತ ಅನ್ಕೊಂತಾರೆ ಕಣೋ, ಯಾಕಂದರೆ ರಾಕೇಶ್ ಜುಂಜುನ್ವಾಲಾ ಹಾಕೊಂಡು ಹೋಗಿದ್ದ, ನಾವು ಈಗ ಇಸ್ತ್ರಿ ಮಾಡ್ಕೊಳಲ್ಲ. ಅವ್ರು ಏನೇ ಮಾಡಿದ್ರು ಕೂಡ ಅವ್ರು ಏನು ಇಷ್ಟ ಅದನ್ನೇ ಮಾಡ್ತಾರೆ. ನಾವು ಏನೇ ಮಾಡಿದ್ರು ಕೂಡ ಸೊಸೈಟಿಗೆ ಏನು ಇಷ್ಟ ಅದನ್ನು ಮಾಡ್ತೀವಿ. ಇವಾಗ ಹೇಳಿ ನಿಜವಾದ ಫ್ರೀಡಮ್ ಎಲ್ಲಿದೆ ಅಂತ? ಈಗ ಹೇಳಿ ನಿಜವಾದ ಖುಷಿ ಎಲ್ಲಿದೆ ಅಂತ? ಖುಷಿ ಅಂದರೆ ಏನು? ನನಗೆ ಇಷ್ಟ ಬಂದಿದ್ದಾಗಿರೋದು ತಾನೆ. ಬೇರೆಯವ್ರಿಗೆ ಇಷ್ಟ ಬಂದಂಗಿದ್ರೆ ಒಂದು ದಿವಸನೂ ಖುಷಿಯಾಗಿರೋಕ್ಕಾಗಲ್ಲ. 4ನೇ ಪಾಯಿಂಟು, ರಿಚ್ ಪೀಪಲ್ ಥಿಂಕ್ ಬಿಗ್, ಪೂರ್ ಪೀಪಲ್ ಥಿಂಕ್ ಸ್ಮಾಲ್. ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ರಿಚ್ ಪೀಪಲ್ ಯಾವಾಗಲೂ ದೊಡ್ಡದಾಗೆ ಯೋಚನೆ ಮಾಡ್ತಾರೆ, ಪೂರ್ ಪೀಪಲ್ ಯಾವಾಗಲೂ ಸಣ್ಣದಾಗೆ ಯೋಚನೆ ಮಾಡ್ತಾರೆ. ಅವಾಗಲೇ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಮ್ಮ ಹತ್ರ 10,000 ಇದ್ದರೆ ಅದನ್ನು 50,000 ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಈಗ ನೀವೇ ನೋಡಿ, ಎಷ್ಟೋ ಜನ ಶೇರ್ ಮಾರ್ಕೆಟಿಗೆ ಬರ್ತಾರಲ್ವಾ, ಈಗ ನೀವು ಅವ್ರ ಹತ್ರ ಏನಾದರೂ 2 ಲಕ್ಷ 3 ಲಕ್ಷ ದುಡ್ಡಿದ್ರೆ ಅವ್ರು ಹೇಳ್ತಾರೆ, ನಾನು ಡೈಲಿ 1,000 ಮಾಡಬೇಕು, ಡೈಲಿ 2,000 ಮಾಡಬೇಕು. ಯಾಕೆ? ಜೀವನ ಮಾಡೋಕ್ಕೆ. ದುಡ್ಡನ್ನ ಬೆಳೆಸೋಕ್ಕಲ್ಲ, ಜೀವನ ಮಾಡೋಕ್ಕೆ. ಜೀವನ ನೀನು ಶೇರ್ ಮಾರ್ಕೆಟ್ ದುಡ್ಡಿಂದ ಜೀವನ ಮಾಡ್ತೀವಿ ಅಂದಾಗಲೇ ನೀವು ಅವ್ರ ಯೋಚನೆಗಳ್ನ ಅರ್ಥ ಮಾಡ್ಕೊಬೋದು. ಯಾಕಂದರೆ ಈ ದುಡ್ಡನ್ನ ನೀನು ತಗೊಂಡು ಬಳಸ್ತಾ ಇದ್ದರೆ ಲೈಫ್ ಲಾಂಗ್ ಆ ದುಡ್ಡು ಬೆಳೆಯಲ್ಲ. ಆ ಲೈಫ್ ಲಾಂಗ್ ಆ ದುಡ್ಡು ಬೆಳೆಯಲ್ಲ. ನೀನು ಈ ದುಡ್ಡಿಗೆ ಅಡ್ಜಸ್ಟ್ ಆಗಿಬಿಡ್ತೀಯ. ನಾಳೆ ಒಂದು ದಿವಸ ಏನಾದರೂ ಶೇರ್ ಮಾರ್ಕೆಟ್ ಕೆಳಗೆ ಬಿದ್ದರೆ ನೀನು ಬೀದಿಗೆ ಬಂದುಬಿಡ್ತೀಯ. ಆಮೇಲೆ ಹೇಳ್ತೀಯ ಶೇರ್ ಮಾರ್ಕೆಟ್ ಸರಿ ಇಲ್ಲ ಅಂತ. ಆ್ಯಕ್ಚುಲಿ ಇಲ್ಲಿ ಶೇರ್ ಮಾರ್ಕೆಟ್ ತಪ್ಪ, ನನ್ನ ತಪ್ಪ. ಶೇರ್ ಮಾರ್ಕೆಟ್ ದುಡ್ಡಿಂದ ಜೀವನ ಮಾಡೋಕ್ಕೆ ಹೋದರೆ, ಯಾಕಂದರೆ ಎವ್ರಿ ಟೈಮ್ ಶೇರ್ ಮಾರ್ಕೆಟ್ ಮೇಲೆ ಕೆಳಗೆ ಆಗ್ತಾ ಇರುತ್ತಾ. ದುಡ್ಡು ಏನಕ್ಕೆ ಬೇಕಂದರೆ ದುಡ್ಡನ್ನ ಬೆಳೆಸಕ್ಕೆ ಬೇಕು. ಇವತ್ತು 1 ಲಕ್ಷ ರೂಪಾಯಿನ 10 ಲಕ್ಷ ರೂಪಾಯಿ ಮಾಡಿ ಆಮೇಲೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೂ 9 ಲಕ್ಷ ರೂಪಾಯಿ ನನ್ನ ಕೈಲಿರುತ್ತೆ. ಇದರಿಂದ ನಾನು ಮತ್ತೆ ಬಡವ ಆಗೋ ಚಾನ್ಸು ತುಂಬ ಕಡಿಮೆ ಇರುತ್ತೆ. ಬಟ್ ನಾವು ಹೆಂಗೆ ಥಿಂಕ್ ಮಾಡ್ತೀವಿ? ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆಯಾ, ನನಗೆ ಡೈಲಿ 1,000 ರೂಪಾಯಿ ಮಾಡ್ಕೊಂಬಿಟ್ರೆ ತಿಂಗಳ 30,000 ರೂಪಾಯಿ ಆಗುತ್ತೆ, ಹೆಂಗೋ ಜೀವನ ಮಾಡಿಬಿಡ್ತೀನಿ. ಅಥವಾ ತಿಂಗಳ ಒಂದು 10,000 ರೂಪಾಯಿ ಮಾಡಿಬಿಟ್ರೆ ಬಾಡಿಗೆ ಕಟ್ಟಕ್ಕೆ ದುಡ್ಡು ಆಗಿಬಿಡುತ್ತೆ, ಹೆಂಗೋ ಈ ತಿಂಗಳು ಹೆಂಗೋ ಹೋಗ್ಬಿಡುತ್ತೆ. ಈ ಥರ ಥಿಂಕ್ ಮಾಡಬಾರ್ದು. ಹೆಂಗೆ ಥಿಂಕ್ ಮಾಡಬೇಕಂದ್ರೆ, ಈ 1 ಲಕ್ಷ ರೂಪಾಯಿನ 1 ಕೋಟಿ ಮಾಡ್ತೀನಿ ನಾನು. ಬಾಡಿಗೆ ಕಟ್ಟೋಕ್ಕೆ ನಾನೇ ಖುದ್ದು ಕೆಲ್ಸಕ್ಕೆ ಹೋಗಿ ಮಾಡ್ತೀನಿ. ಬಾಡಿಗೆ ಕಟ್ಟಕ್ಕೆ ಕಷ್ಟ ಆಗ್ತಿದೆ ಅಂದರೆ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ದೊಡ್ಡ ಮನೆಗೆ ಹೋಗ್ತೀನಿ. 10,000 ರೂಪಾಯಿ ಮನೆ ಇದ್ದರೆ 20,000 ರೂಪಾಯಿ ಮನೆಗೆ ಹೋಗ್ತೀನಿ. ಈ 1 ಲಕ್ಷನ ನಾನು 1 ಕೋಟಿ ಮಾಡ್ತೀನಿ ಅಂತ ಯೋಚನೆ ಮಾಡಬೇಕು. ಆವಾಗಲೇ ತಾನೇ ನಿಮ್ದು 1 ಲಕ್ಷ 1 ಕೋಟಿ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ? ಯಾಕೆ ಸಣ್ಣದಾಗಿ ಯೋಚನೆ ಮಾಡಿದ್ರೆ ಸಣ್ಣದಾಗಿ ಇರ್ತೀರಾ, ದೊಡ್ಡದಾಗಿ ಯೋಚನೆ ಮಾಡಿದ್ರೆ ದೊಡ್ಡದಾಗಿರ್ತೀರಾ ಅಂದರೆ ಇದೇ ರೀಸನಿಂದನೇ. ಸಣ್ಣದಾಗಿ ಯೋಚನೆ ಮಾಡಿದ್ರೆ ನೀವು ಜೀವನ ಮಾಡೋಕ್ಕೋಸ್ಕರನೇ ಫೈಟ್ ಮಾಡ್ತಿರ್ತೀರ ಲೈಫ್ ಲಾಂಗ್. ನೀವು ದೊಡ್ಡದಾಗಿ ಯೋಚನೆ ಮಾಡಿದ್ರೆ ಜೀವನ ಮಾಡೋದು ಟಾಸ್ಕ್ ಕೂಡ ಅಲ್ಲ. ಜೀವನ ಏನು ಆರಾಮ್ಸೆ ಮಾಡ್ಬೋದು ಅಂದ್ಕೊಂಡ್ರೆ ಆರಾಮ್ಸೆ ಇರುತ್ತೆ. ಜೀವನ ಕಷ್ಟ ಕಣಪ್ಪ, ಯಪ್ಪ ಕಷ್ಟ ಅಂದರೆ ಕಷ್ಟನೇ ಇರುತ್ತೆ. ಅದಕ್ಕೇ ದೊಡ್ಡದಾಗಿ ಯೋಚನೆ ಮಾಡಿ. 5ನೇದು, ರಿಚ್ ಪೀಪಲ್ ಫೋಕಸ್ ಆನ್ ಆಪರ್ಚುನಿಟಿ, ಪೂರ್ ಪೀಪಲ್ ಫೋಕಸ್ ಆನ್ ಅಬ್ಸ್ಟ್ಯಾಕಲ್ಸ್. ಅಂದರೆ ರಿಚ್ ಪೀಪಲ್ಲು ಯಾವಾಗಲೂ ಆಪರ್ಚುನಿಟಿನ ಹುಡುಕ್ತಾರೆ. ಯಾವುದೇ ಒಂದು ಪ್ರಾಬ್ಲಮ್ ಬಂದರೆ ಒಂದು ಹಿಂಗೆ ಮಾಡ್ತಾನೆ, ಇದು ಒಂದು ಆಪರ್ಚುನಿಟಿ, ನನಗೊಂದು ಆಪರ್ಚುನಿಟಿ. ಈ ಪ್ರಾಬ್ಲಮ್ ನನಗಿನ್ನ ಏನು ದೊಡ್ಡದಲ್ಲ. ಹಂಗೆ ಅನ್ಕೊಂಡ ತಕ್ಷಣ ಏನಾಗುತ್ತೆ ಹೇಳಿ? ಈ ಪ್ರಾಬ್ಲಮ್ ದೊಡ್ಡ ಕಥೆನೇ ಅಲ್ಲ, ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ನೀವು ಆ ಪ್ರಾಬ್ಲಮ್ ಬಂದ ತಕ್ಷಣ ಅಯ್ಯಪ್ಪ ಎಂಥ ದೊಡ್ಡ ಪ್ರಾಬ್ಲಮ್ ಅಂದ್ಬಿಟ್ಟು ನನ್ನ ಲೈಫಲ್ಲಿ ಅಯ್ಯಪ್ಪ ಅಂದ್ಕೊಂಬಿಟ್ರೆ ಏನಾಗುತ್ತೆ? ಆ ಪ್ರಾಬ್ಲಮ್ನೇ ದೊಡ್ಡದು ಮಾಡಿಬಿಡ್ತೀವಿ ನಾವು. ಆವಾಗ ನಾವು ಆ ಪ್ರಾಬ್ಲಮ್ ಮುಂದೆ ಸಣ್ಣರ ಥರ ಕಾಣ್ತೀವಿ. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಮ್ಗೆ ಅಷ್ಟು ಕಷ್ಟ ಆಗುತ್ತೆ. ಅದಕ್ಕೇ ನಾವು ಪ್ರಾಬ್ಲಮಿಂದ ಏನೆಲ್ಲ ತಪ್ಪಿಸ್ಕೊಳಕ್ಕೆ ದಾರಿ ಇದೆ ಅದೆಲ್ಲ ತಪ್ಪಿಸ್ಕೊತೀವಿ. ಬಿಸ್ನೆಸ್ ಮಾಡಬೇಕಂದ್ರೆ ಜೀವನದಲ್ಲಿ ಗ್ರೋ ಆಗ್ತೀವಿ, ಉದ್ಧಾರ ಆಗ್ತೀವಿ ಅಂತ ಗೊತ್ತು. ಬಿಸ್ನೆಸ್ ಮಾಡಬೇಕಂದ್ರೆ ಸಾವಿರಾರು ಪ್ರಾಬ್ಲಮ್ ಬರುತ್ತೆ, ಡೈಲಿ ಒಂದೊಂದು ಪ್ರಾಬ್ಲಮ್ ಬರುತ್ತೆ. ಈ ಪ್ರಾಬ್ಲಮ್ ಮೇಲಿಂದ ತಪ್ಪಿಸ್ಕೊಳಕ್ಕೆ ಏನು ಮಾಡ್ತೀವಿ? ಯಾವುದನ್ನ ಜಾಬ್ಗೆ ಹೋಗ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಸೆಕ್ಯೂರ್ ಜಾಬ್ಗೆ ಹೋಗ್ತೀವಿ. ಇದರಿಂದ ಗ್ರೋತ್ ಇರಲ್ಲ ಲೈಫಲ್ಲಿ. ಅದೇ ಶ್ರೀಮಂತ ವ್ಯಕ್ತಿ ಹೆಂಗೆ ಥಿಂಕ್ ಮಾಡ್ತಾನೆ? ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಅದನ್ನು ಆಪರ್ಚುನಿಟಿಯಾಗಿ ಥಿಂಕ್ ಮಾಡ್ತಾನೆ. ಇದರಿಂದ ಅವನ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ. ಈ 99% ಜನ ನಾವೇನು ಬಡವರಿದ್ದೀವಲ್ಲ, ನಾವು ಅದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅದನ್ನು ಕೈ ಬಿಟ್ಬಿಡ್ತೀವಿ. ಅವನದನ್ನು ಸಾಲ್ವ್ ಮಾಡ್ತಾನೆ, ಸಾಲ್ವ್ ಮಾಡಿ ನಮ್ಗದನ್ನು ಮಾರ್ತಾನೆ. ಎಕ್ಸಾಂಪಲ್ಲು ಝೊಮ್ಯಾಟೊ ಹೆಂಗೆ ಉಟ್ಕೊಂತು? ನಾವು ಕೆಳಗೆದ್ದು ಹೋಗಿ ತರೋಕ್ಕಾಗ್ದಲೇ ಬೇಜಾರಾಗಿ ನಮಗದು ಪ್ರಾಬ್ಲಮ್, ಕೆಳಗೆದ್ದೋಗೋದು ಪ್ರಾಬ್ಲಮ್. ನಿನ್ನ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ಬಾ. ಏನು? ನೀನು ಮನೆಗೆ ಕುಂತಿರೋ, ನಾನು ನಿನಗೆ ಡೆಲಿವರಿ ಕೊಡ್ತೀನಿ. ನನ್ನ ಪ್ರಾಬ್ಲಮ್ ಈಸಿ ಆಗೋಯ್ತಲ್ಲ. ಈಗ ದುಡ್ಡು ಮಾಡಿದ್ಯಾರು? ನೀವಾ ಝೊಮ್ಯಾಟೋನ? ಇದೇ ರೀತಿ ಪ್ರತಿಯೊಂದು ಬಿಸ್ನೆಸ್ಗಳು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತವೆ. ಅದಕ್ಕೆ ಅವರು ದೊಡ್ಡವರಾಗ್ತಾ ಹೋಗ್ತಾರೆ. ನಾವೇನು ಮಾಡ್ತೀವಿ? ಈ ಪ್ರಾಬ್ಲಮ್ನಿಂದ ತಪ್ಪಿಸ್ಕೊಳಕ್ಕೆ ದುಡ್ಡು ಪೇ ಮಾಡ್ತಾನೆ ಇರ್ತೀವಿ. ಯಾರಿಗೆ? ಆ ಬಿಸ್ನೆಸ್ಗಳಿಗೆ. ಅದಕ್ಕೇ ಇನ್ಮೇಲೆ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಈ ಪ್ರಾಬ್ಲಮ್ಮು ನನಗಿನ್ನ ಸಣ್ಣದು,
ನಾನೇ ಈ ಪ್ರಾಬ್ಲಮ್ಗಿನ್ನ ದೊಡ್ಡದು ಅಂತ ಥಿಂಕ್ ಮಾಡಿ ಅವಾಗ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ದಾರಿಗಳು ಕಾಣ್ತವೆ ಯಾವ ರೀತಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ. 6ನೇದು, ರಿಚ್ ಪೀಪಲ್ ಹ್ಯಾವ್ ದೇರ್ ಮನಿ ವರ್ಕ್ ಹಾರ್ಡ್ ಫಾರ್ ದೆಮ್ ಬಟ್ ಪೂರ್ ಪೀಪಲ್ ವರ್ಕ್ ಹಾರ್ಡ್ ಫಾರ್ ದೇರ್ ಮನಿ. ಅಂದರೆ ರಿಚ್ ಪೀಪಲ್ ಯೋಚನೆ ಮಾಡ್ತಾರೆ, ನನ್ನ ದುಡ್ಡು ನನಗೋಸ್ಕರ ಕೆಲಸ ಮಾಡೋದು ಕಣದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ನಾವೇನು ಮಾಡ್ತೀವಿ, ದುಡ್ಡುಗೋಸ್ಕರ ಕೆಲಸ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀವಿ. ಇದು ಹೆಂಗೆ, ಇದು ಅರ್ಥ ಆಗಲ್ಲ. ಹೆಂಗೆ, ಸುಮ್ಮನೆ ಯೋಚನೆ ಮಾಡಿ, ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದೆ. ಈ 1 ಕೋಟಿ ರೂಪಾಯಿ ವರ್ಷಕ್ಕೆ 20% ರಿಟರ್ನ್ ಕೊಟ್ಟಿದೆ, ಅಂದರೆ ತಿಂಗಳಿಗೆ 1.5% ರಿಟರ್ನ್ ಕೊಟ್ಟಿದೆ. ಮಾರ್ಕೆಟಲ್ಲಿ ಹಾಕಿದ್ರೆ, ಎಫ್ ಡಿನಲ್ಲಿ ಇಟ್ಟಿದ್ರೆ, ಎಲ್ಲೋ ಇಟ್ಟಿದ್ದೀರಾ, ನಿಮಗೆ ವರ್ಷಕ್ಕೆ 20% ರಿಟರ್ನ್ ಕೊಟ್ಟಿದ್ದೀರಾ. ಅಥವಾ ಬಿಸ್ನೆಸ್ಸಲ್ಲೇ ಹಾಕೊಂಡಿದ್ದೀರಾ, ವರ್ಷಕ್ಕೆ 20% ರಿಟರ್ನ್ ಕೊಟ್ಟಿದೆ. ವರ್ಷಕ್ಕೆ 20% ಅಂದರೆ ವರ್ಷಕ್ಕೆ 20 ಲಕ್ಷ. ವರ್ಷಕ್ಕೆ 20 ಲಕ್ಷ ಡಿವೈಡೆಡ್ ಬೈ 12 ಮಾಡಿ. ತಿಂಗಳ 1,66,000 ರೂಪಾಯಿ ನನ್ನ ದುಡ್ಡು ದುಡ್ದಿದೆ. ನಂದು 1 ಕೋಟಿ ರೂಪಾಯಿ ದುಡ್ದಿದೆ. ಇದ್ರ ಜೊತೆಗೆ ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದೀನ, ನಾನು 1.5 ಲಕ್ಷ ದುಡ್ದನ್ನ. ಇವಾಗ ಏನಾಯಿತು, ಟೋಟಲ್ಲು 3 ಲಕ್ಷ ರೂಪಾಯಿ ದುಡ್ದೆ. ಅದೇ ನಾನೇ ದುಡ್ಡಿಗೋಸ್ಕರ ಕೆಲಸ ಮಾಡಿದ್ದಿದ್ರೆ ಈ ದುಡ್ಡನ್ನ ದುಡಿಯೋಕ್ಕಾಗ್ತಾ ಇತ್ತ. ಫಸ್ಟು ದುಡ್ಡಿಗೋಸ್ಕರ ಕೆಲಸ ಮಾಡಲೇಬೇಕು. ಇನಿಷಿಯಲ್ ಡೇಸಲ್ಲಿ ದುಡ್ಡು ಇರಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನು ಮಾಡಬೇಕು, ಆ ದುಡ್ಡನ್ನೇ ದುಡಿಯೋಕ್ಕೆ ಬಿಡಬೇಕು. ಆ ದುಡ್ಡು ನಮಗೋಸ್ಕರ ಕೆಲಸ ಮಾಡಬೇಕು. ಅದೇ 1 ಕ್ರೋರು 10 ಕ್ರೋರ್ ಇದ್ದಿದ್ರೆ ತಿಂಗಳ 16 ಲಕ್ಷ. 16 ಲಕ್ಷ ಎಲ್ಲಿ ಸಂಬಳ ಸಿಗುತ್ತೆ ಸ್ವಲ್ಪ ಹೇಳಿ. ಯಾರು ಕೆಲಸ ಮಾಡೋರು 16 ಲಕ್ಷ ಕೊಡ್ತಾರೆ? ಎಲ್ಲಿ ಅಂಥ ಜಾಬ್ ಯಾವುದಿದೆ ಸ್ವಲ್ಪ ಹೇಳಿ. ಬಟ್ ದುಡ್ಡು ಒಬ್ಬ ಮನುಷ್ಯನಿಗಿನ್ನ ಜಾಸ್ತಿ ದುಡಿಯುತ್ತೆ. ಅದಕ್ಕೇ ದುಡ್ಡನ್ನ ದುಡ್ಸೋದು ಹೇಗೆ ಅಂತ ಯೋಚನೆ ಮಾಡಬೇಕು. ಬಟ್ ನಾವೇನು ಮಾಡ್ತೀವಿ, ಬಂದಿರೋ ದುಡ್ಡೆಲ್ಲನೂ ಖರ್ಚು ಮಾಡಿಬಿಡ್ತೀವಿ. ನೆಕ್ಸ್ಟು ಮತ್ತೆ ಈ ದುಡ್ಡನ್ನ ದುಡಿಯೋದು ಹೆಂಗೆ ಅಂತ ಯೋಚನೆ ಮಾಡ್ತಿರ್ತೀವಿ. ನಮಗೆ ಗೊತ್ತಿಲ್ಲ ದುಡ್ಡನ್ನ ದುಡ್ಸೋದು ಹೇಗೆ ಅಂತ. 7ನೇದು, ರಿಚ್ ಪೀಪಲ್ ವ್ಯಾಲ್ಯೂ ದೇರ್ ಟೈಮ್ ವೈಲ್ ಪೂರ್ ಪೀಪಲ್ ವ್ಯಾಲ್ಯೂ ದೇರ್ ಮನಿ. ಅಂದರೆ ರಿಚ್ ಪೀಪಲ್ ಯಾವಾಗಲೂ ಕೂಡ ಟೈಮಿಗೆ ಮಾತ್ರ ಭಯಂಕರ ವ್ಯಾಲ್ಯೂ ಮಾಡ್ತಾರೆ. ಬಟ್ ಪೂರ್ ಪೀಪಲ್ಲು ಮನಿಗೆ ವ್ಯಾಲ್ಯೂ ಮಾಡ್ತಾರೆ, ಟೈಮ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಎಕ್ಸಾಂಪಲ್ಲು, ನಮ್ಮದೇ ವೆಲ್ತ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಇದೆ. ಅಲ್ಲಿ ತುಂಬ ಜನ ಕ್ಲೈಂಟ್ಸ್ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾರೆ. ಆದರೆ ಒಬ್ಬೊಬ್ರು ಕೇಳ್ತಾರೆ, PMS ಎಲ್ಲ ನೋಡ್ಕೊಂಡವರು 2% ಚಾರ್ಜ್ ಮಾಡ್ತಾರೆ, ಇಯರ್ಲಿ 2% ಚಾರ್ಜ್ ಮಾಡ್ತಾರೆ. ಇವ್ರಂತಾರೆ 2% ಅಂದರೆ 2 ಲಕ್ಷ ರೂಪಾಯಿ ವರ್ಷಕ್ಕೆ ಚಾರ್ಜ್ ಮಾಡ್ತಾರೆ. 1 ಕೋಟಿಗೆ 2 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ನಾನೇನಾದರೂ ಮ್ಯಾನೇಜ್ ಮಾಡಿದ್ರೆ ಈ 2% ನಾನು ಉಳಿಸ್ಬೋದು ಅಂತ ಏನು ಮಾಡ್ತಾರೆ, ಇವರು ಆ ದುಡ್ಡನ್ನ ಮ್ಯಾನೇಜ್ ಮಾಡೋಕ್ಕೆ ಹೋಗ್ತಾರೆ. ಫಸ್ಟ್ ಆಫ್ ಆಲ್ ಇವ್ರಿಗೆ ಆ ಎಕ್ಸ್ಪರ್ಟೀಸ್ ಇರಲ್ಲ. ಫಂಡ್ ಮ್ಯಾನೇಜರ್ಗಿನ ಏನು ಬುದ್ಧಿವಂತರು ಇರಲ್ಲ. ಆಮೇಲೆ ಟೈಮ್ ವೇಸ್ಟ್ ಅಲ್ಲ, ಇವರೇ ಕೂತ್ಕೊಂಡು ಎಲ್ಲ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಟೈಮ್ ವೇಸ್ಟ್ ಅಲ್ಲ. 2% ಉಳ್ಸೋಕ್ಕೋಸ್ಕರ ನೀನು ಟೈಮ್ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ಯಾ? ವರ್ಷಕ್ಕೆ 2 ಲಕ್ಷ ಅಂದರೆ ತಿಂಗಳ 15,000. ಇದೇ ಟೈಮ್ನ ನೀನು ಬೇರೆ ಕಡೆ ಹಾಕಿದರೆ ಜಾಸ್ತಿ ದುಡಿಬೋದಲ್ಲ, ತಿಂಗಳ 2 ಲಕ್ಷ ದುಡಿಬೋದಲ್ಲ. ಇದು ನನ್ನ ಎಕ್ಸ್ಪರ್ಟೀಸ್ ಅಲ್ಲ, ಅದಕ್ಕೆ ನಾನು ಯಾರಿಗೋ ಕೊಟ್ಟು ಮ್ಯಾನೇಜ್ ಮಾಡೋಕ್ಕೆ ಕೊಡ್ತಾ ಇದ್ದೀನಿ. ನನ್ನ ಎಕ್ಸ್ಪರ್ಟೀಸ್ ಬೇರೆ ಇದೆ, ನನ್ನ ಎಕ್ಸ್ಪರ್ಟೀಸ್ ಏನಿದೆ ಅಲ್ಲಿ ನಾನು ತಲೆ ಕೆಡಿಸ್ಕೊತೀನಿ. ಈ ಥರ ಥಿಂಕ್ ಮಾಡೋದು ರಿಚ್. ಬಟ್ ನಾವೇನು ಥಿಂಕ್ ಮಾಡ್ತೀವಿ, ಆ ದುಡ್ಡನ್ನ ಉಳಿಸ್ಬಿಡೋಣ, ಆ ದುಡ್ಡನ್ನ ಉಳಿಸ್ಬಿಟ್ರೆ ನನಗೆ ಉಳಿತಲ್ಲ ಅಂತ ಯೋಚನೆ ಮಾಡ್ತೀವಿ. ಅದಕ್ಕೆ ನಾನು ಅವಾಗಲೇ ಹೇಳ್ದಂಗೆ ರಿಚ್ ಪೂರು ಅನ್ನೋದು ಒಂದು ಯಾವುದೋ ಸೊಸೈಟಿ ಅಲ್ಲ, ಅದು ಪ್ಯೂರ್ ಮೈಂಡ್ಸೆಟ್. ರಿಚ್ಚಿಗೂ ನಮಗೂ ಇರೋ ಜಸ್ಟ್ ವ್ಯತ್ಯಾಸ ಏನು ಅಂದರೆ ಮೈಂಡ್ಸೆಟ್. ಅದೇ ಮೈಂಡ್ಸೆಟ್ ಬಗ್ಗೆನೇ ಈ ಬುಕ್ಕು ಮಾತಾಡಿರೋದು. ನೀವು ಏನಾದರೂ ನಿಮ್ಮ ದುಡ್ಡನ್ನ ಬೆಳೆಸ್ಬೇಕನ್ನಂಗಿದ್ರೆ ನೀವು ಎಕ್ಸ್ಪರ್ಟ್ಗಳು ಕೊಟ್ಟು ಆ ದುಡ್ಡನ್ನ ಬೆಳೆಸ್ಬೋದು. ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ಕಾಲ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತಾರೆ. ನಾನು ಅವಾಗಲೇ ಹೇಳ್ದಂಗೆ ಬಡವ ಮತ್ತು ಶ್ರೀಮಂತನಿಗಿರೋ ವ್ಯತ್ಯಾಸ ಒಂದೇ ಒಂದು, ಅದು ಮೈಂಡ್ಸೆಟ್ ಮಾತ್ರ. ಅದು ಬಿಟ್ಟು ಇನ್ನೇನೂ ಅಲ್ಲ. ದುಡ್ಡು ಅಲ್ಲ, ಜಾತಿ ಅಲ್ಲ, ಧರ್ಮ ಅಲ್ಲ, ಇನ್ನೇನೂ ಅಲ್ಲ. ಓನ್ಲಿ ಥಿಂಗ್ ದಟ್ ಈಸ್ ಮೈಂಡ್ಸೆಟ್. ಈ ವರ್ಷದಿಂದ ನಿಮ್ಮ ಮೈಂಡ್ಸೆಟ್ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೊಳ್ಳಿ. ಒಳ್ಳೆ ವೀಡಿಯೋಗಳನ್ನ ನೋಡಿ, ಒಳ್ಳೆ ಪಾಡ್ಕಾಸ್ಟ್ಗಳನ್ನ ಓದಿ, ಒಳ್ಳೆ ಬುಕ್ಗಳನ್ನ ಓದಿ. ಇದರಿಂದ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಯಾಕಂದರೆ ನಮ್ಮ ಸುತ್ತಮುತ್ತ ನಿಮ್ಮ ಹುಡುಕಿದ್ರು ಅಂಥವ್ರು ಸಿಗಲ್ಲ. ಬಿಕಾಸ್ ನಾವು ಬಡತನದಲ್ಲಿ ಹುಟ್ಟಿದ್ದೀವಿ. ನಮ್ಮ ಸುತ್ತಮುತ್ತ ಬಡವರೇ ಸಿಗ್ತಾರೆ ಹೊರತು ಶ್ರೀಮಂತರು ಸಿಗಲ್ಲ. ಶ್ರೀಮಂತರು ನಿಮ್ಮ ಹತ್ರ ಯಾರು ಬಂದು ಮಾತಾಡೋಕ್ಕೂ ಟೈಮ್ ಕೊಡಲ್ಲ. ಅವ್ರ ಟೈಮ್ ಅವ್ರಿಗೆ ಮುಖ್ಯ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡ್ಬೋದು, ಯಾರನ್ನ ಶ್ರೀಮಂತರು ಬಂದು ಪಾಡ್ಕಾಸ್ಟ್ ಮಾಡೋದನ್ನು ನೋಡ್ಬೋದು, ಅಥವಾ ಶ್ರೀಮಂತರು ಬುಕ್ ಬರೆದಿರೋದನ್ನು ಕೇಳ್ಬೋದು, ಒಳ್ಳೆ ನಾಲೆಡ್ಜ್ ಇರೋ ವೀಡಿಯೋಗಳನ್ನ ನೋಡ್ಬೋದು. ಒನ್ಸ್ ನೀವು ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ ಅದೇ ರೀತಿ ನಿಮ್ಗೆ ಅದು ಯೂಟ್ಯೂಬ್ ಕೂಡ ರೆಕಮೆಂಡೇಷನ್ ಕೊಡ್ತಾ ಹೋಗುತ್ತೆ. ಅದಕ್ಕೇ ಫಸ್ಟು ನಿಮ್ಮ ಯೋಚನೆನೇ ಚೇಂಜ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.